ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಬಗಲ್ಗಡೆದಂತ ನಮ್ಮ ಜಲಾಶಯ ಬಗ್ಗೆ ಕೂಡ ಯಾರು ಯೋಚನೆ ಮಾಡ್ತಾ ಇಲ್ಲ. ಅಕಸ್ಮಾತಾಗಿ ರಾಜಕಾರಣಿಗಳು ಇವತ್ತು ಯಾರು ಅಂದ್ರೆ ನಮ್ಮಂತವ್ರು ಎಲ್ಲರೂ ಸೋತಿರೋ ಕಾರಣ ಯಾರು ಕೂಡ ಮಾತಾಡಕ್ ಆಗ್ತಿಲ್ಲ. ಅವ್ರು ಕೂಡ ಬಹಳಷ್ಟು ಬೇರೆ ಬೇರೆ ವಿಚಾರಗಳು ಬಂದಂತ ಟೈಮಲ್ಲಿ ಕೂಡ ನಾವು ಕೂಡ ಅತಿಷ್ಟು ಹೇಳ್ತೀವಿ, ಆದ್ರೆ ಕೂಡ ಸರ್ಕಾರನಂತೂ ಕೇಳಂತ ಸೌಜನ್ಯ ಇರಬೇಕಾಗುತ್ತೆ. ಹಂಗಾಗಿ ಇವತ್ತು ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಕೂಡ ಗಮನ ಹರಿಸ್ಬೇಕನ್ನೋದು ಒತ್ತಾಯವನ್ನು ಕೂಡ ಮಾಡ್ತೀನಿ. ಹಂಗಾಗಿ ಇವತ್ತು ಸರ್ಕಾರ ಸಾಕಷ್ಟು ಈ ಭಾಗದಲ್ಲಿ ನೋಡಿದಂಥ ಟೈಮಲ್ಲಿ ಅವತ್ತು ನಮಗೆ ಕೈಲಾದಷ್ಟು ವಸತಿಗಳನ್ನು ಈ ಭಾಗಕ್ಕೆ, ಈ ತಾಲೂಕಿಗೆ ತಂದು ಕೊಟ್ವಿ. ಈ ವಸತಿ ವಿಚಾರ ಬಂದಂಥ ಟೈಮಲ್ಲಿ ಇವತ್ತು ಈ ಸರ್ಕಾರ 2.5 ವರ್ಷಗಳ ಕಾಲ ಆಗಿದೆ, ಒಂದು ಮನೆ ಕೂಡ ಕೊಡೋಕ್ಕಾಗಲಿಲ್ಲ. ಇವತ್ತು ಕೇವಲ ಗುಡೇಕೋಟು ಮತ್ತು ನಮ್ಮ ಗುಂಡುಮುಡುಗು ನಂತರ ಈ ಭಾಗಕ್ಕೆ ಹೋದ್ರೆ ಸಾಕಷ್ಟು ಮಂದಿ ಬಡವರು ಇದ್ದಾರೆ. ಎಲ್ಲ ಜನಾಂಗದವರು ಬಡವರು, ಒಂದೇ ಜನಾಂಗದವರು, ಎಲ್ಲ ಜನಾಂಗದವರು ಬಡವರು ಇದ್ದಾರೆ. ಆದ್ರೆ ಇವತ್ತಿನ ತನಕ ಇದೆ ಗುಡಿಸಲದಲ್ಲೇ ನಿವಾಸಿಗಳಾಗಿ ಅವ್ರು ಜೀವನ ಮಾಡ್ತಾ ಇದ್ದಾರೆ. ಮಳೆ ಆಗ್ತಿದೆ, ಸಾಕಷ್ಟು ಸೋರ್ತಿರ್ತಾವ, ಸಾಕಷ್ಟು ಒಂದೊಂದು ಕುಟುಂಬದಲ್ಲಿ 4-5 ಮಂದಿ ಮಕ್ಕಳಿದ್ದಾರೆ. ಅವ್ರಿಗೆ ಅವತ್ತು ಸರ್ಕಾರದಲ್ಲಿ ಅವರ ಪ್ರಣಾಳಿಕೆಯಲ್ಲಿ ಕೂಡ ಹೇಳಿದ್ರು, ಏನಂದ್ರೆ ಗುಡಿಸಲು ಮುಕ್ತ ಮಾಡ್ತೀವಿ ಅಂತ ಹೇಳಿ ಕೂಡ ಅವ್ರಿಗೆ ಹೇಳಿದ್ರು. ಆದ್ರೆ ಇವತ್ತಿನ ತನಕ ಇದೆ ಒಂದು ಎಷ್ಟು ಮನೆ ಮಂಜೂರಾತಿ ಮಾಡಿದ್ರೆ ಹೇಳಿರ್ಬೇಕಾದ್ರೆ ಸರ್ಕಾರ ಒಂದು ಮನೆ ಕೂಡ ತಂದು ಕೊಟ್ಟಿಲ್ಲ. ಬಹಳಷ್ಟು ಮಂದಿ ಬಡವರು ಎಲ್ಲರೂ ಕೂಡ ಬರ್ತಿರ್ತಾರೆ, ಅವ್ರು ಕೇಳ್ತಿರ್ತಾರೆ, ಅಣ್ಣವ್ರೆ ನಮಗೆ ಬಹಳಷ್ಟು ಕಷ್ಟ ಆಗಿದೆ, ಮಳೆ ಬರ್ತಾ ಇದ್ದಾವೆ, ನಮ್ಮ ಮನೆ ಸೋರ್ತಾ ಇದೆ, ಮಕ್ಕಳು ಎಲ್ಲರೂ ಕೂಡ ದೊಡ್ಡವರಾಗಿದ್ದಾರೆ, ದೊಡ್ಡ ಸಣ್ಣ ಇದೆ, ಅದನ್ನ ದಯವಿಟ್ಟು ಮನೆ ಕಟ್ಟಿಕೊಟ್ಟರೆ ಒಂದು ಮನೆ ಕೂಡ ಕೊಡಕ್ಕೆ ಆಗ್ಲಿಲ್ಲ. ಹಂಗಾಗಿ ನಾವು ಸಾಕಷ್ಟು ವಸತಿ ವಿಚಾರದಲ್ಲಿ ಬಹಳಷ್ಟು ದೊಡ್ಡ ಕ್ರಾಂತಿಯನ್ನು ಕೂಡ ಈ ಭಾಗದಲ್ಲಿ ಮಾಡೋಂಥ ಕೆಲಸ ಮಾಡಿದ್ವಿ, ಒಂದು ಮನೆ ಕೂಡ ತಂದು ಕೊಡೋಂಥಕ್ಕೆ ಆಗ್ಲಿಲ್ಲ. ಅದೇ ರೀತಿಯಲ್ಲಿ ಆರೋಗ್ಯ ವಿಚಾರದಲ್ಲಿ ಕೂಡ ಏನಾಗ್ತಿತ್ತು, ಆರೋಗ್ಯ ವಿಚಾರದಲ್ಲಿ ಸಾಕಷ್ಟು ಇವತ್ತು ಈ ತಾಯಿ ಮತ್ತು ಮಗಳ ಆಸ್ಪತ್ರೆ ಇವತ್ತು ಆಸ್ಪತ್ರೆ ಪೂರ್ಣ ಆಗಿದ್ದೇನೆ ಇಲ್ಲ ಇನ್ನು ಪ್ರಾರಂಭ ಆಗಿದೆ, ಹಾಗೇ ಇಲ್ಲ, ಪ್ರಾರಂಭ ಕೂಡ ಆಗಿಲ್ಲ, ಸ್ಯಾಂಕ್ಷನ್ ಕೂಡ ಆಗಿಲ್ಲ. ಅಂದ್ರೆ ಅವ್ರದ್ದು ಬಹಳಷ್ಟು ದಿನಗಳ ಕಾಲ ಕಳೆದ ಚುನಾವಣೆಯಲ್ಲಿ ಏನ್ ಹೇಳಿದ್ರು, ನಾವು ಆರೋಗ್ಯಕ್ಕೆ ಆದ್ಯತೆಯನ್ನು ಕೊಡ್ತೀವಿ, ಈ ಭಾಗದಲ್ಲಿ ಬಂದ ತಕ್ಷಣ ಇವತ್ತು ತಾಯಿ ಮಕ್ಕಳು ಏನು ಇವತ್ತು ಸಾಕಷ್ಟು ಮಕ್ಕಳು ಮರಣ ಹೊಂದ್ತಾ ಇದ್ದಾರೆ, ಅವ್ರನ್ನ ಎಲ್ಲೋ ಒಂದ್ ಕಡೆ ಕಾಪಾಡಬೇಕು ಅನ್ನೋಂಥ ಕಾರಣದಿಂದ ಅವ್ರಿಗೆ ಆದ್ಯತೆಯನ್ನು ಕೊಡ್ತೀವಿ, ಜಿಲ್ಲಾಸ್ಪತ್ರೆಯಲ್ಲೇ ಮಾಡಿಕೊಡ್ತೀವಿ ಅಂತಿದೆ. ಅವ್ರಿಗೆ ಸ್ವತಃ ಸಾಕಷ್ಟು ಮಂದಿ ಅವರು ಕಾಂಗ್ರೆಸ್ ಪಾರ್ಟಿಯ ನಾಯಕರಿಗೆ ಹೇಳಿದ್ರು, ಆದ್ರೂ ಕೂಡ ಉಳಿಸ್ಕೊಳಕ್ ಆಗ್ಲಿಲ್ಲ. ಯಾವ್ದು ಕೂಡ ಇವತ್ತಿನ ತನಕ ಇದೆ. ಅದ್ರ ಬಗ್ಗೆ ಇವತ್ತು ಹೇಳ್ಬೇಕಾದ್ರೆ ಇರೋಂಥ ಆಸ್ಪತ್ರೆಗೆ ಡಾಕ್ಟರ್ಗಳಿಲ್ಲ, ವೈದ್ಯರದ ಕೊರತೆ ಇದೆ. ಅದು ಎಷ್ಟು ಸ್ಟಾಫ್ ಬೇಕಾಗುತ್ತೇನೆ, ಎಷ್ಟು ವೈದ್ಯರು ಬೇಕಾಗುತ್ತೇನೋ ಅದನ್ನ ಬೇಕಾದಂತ ವ್ಯವಸ್ಥೆ ಮಾಡ್ಕೊಡಕ್ ಆಗ್ತಾ ಇಲ್ಲ. ಸಾಕಷ್ಟು ಮಂದಿ ಬಡವರು ಬಂದು ಒಂದೊಂದ್ಸರಿ ಜನರೇಟರ್ಗಳು ತೊಂದರೆ ಆಗ್ತಾವ, ಸಾಕಷ್ಟು ಮಂದಿ OT ಮಾಡ್ಕೋಬೇಕು, ಆಪರೇಷನ್ ಮಾಡ್ಕೋಬೇಕು, ಡಾಕ್ಟರ್ಗಳು ಇರಲ್ಲ, ಸಾಕಷ್ಟು ತೊಂದರೆಗಳು ಆಗ್ತವೆ. ಜೊತೆಲಿ ಶಿಕ್ಷಣ ವಿಚಾರ ಬಂದಂತ ಟೈಮಲ್ಲಿ ಇವತ್ತು ಶಿಕ್ಷಣದ ಇವತ್ತು ನೋಡ್ರಿ ತಾವು ಈ ಶಿಕ್ಷಣ ವಿಚಾರದಲ್ಲಿ ಸಾಕಷ್ಟು ಒಂದು ಬಾಲನಕೋಟೆ ಅನ್ನೋಂಥದ್ದಲ್ಲ, ಸಾಕಷ್ಟು ಮಂದಿ ಶಾಲೆ ಕೊಠಡಿಗಳು ಇವತ್ತು ಕೂಡ ಸೋರ್ತಾ ಇದಾವೆ.